ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಸಿರಾಜ್. ಇವತ್ತು ಬಂದ್ಬಿಟ್ಟು ಕಂಟೆಂಟ್ ಏನಂತ ಹೇಳಿದ್ರೆ, ಸೊ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಏನಂತ ಹೇಳ್ಬಿಟ್ಟು ಮರಿಗಳೆಲ್ಲ ಶೀಕ್ಲಿ ಆಗಿ ಹೋಗ್ತೈತೆ. ಶೀಕ್ಲಿ ಅಂದ್ರೆ ಅದೇ ನಿಮ್ಗೆ ಗೊತ್ತಿರೋದೆ, ಕರೆಕ್ಟ್ ಆಗಿ ಬರಲ್ಲ ಮರಿಗಳೆಲ್ಲ. ಸೊ ಒಂಥರ ವೀಕ್ ಆಗಿ ಬರುತ್ತೆ, ರೆಕ್ಕೆಗಳೆಲ್ಲ ಕರೆಕ್ಟ್ ಆಗಿ ಬರಲ್ಲ. ಸೊ ಅದನ್ನ ನಾವು ಶೀಕ್ಲಿ ಅಂತೀವಿ, ಮರಿಗಳನ್ನ ಶೀಕ್ಲಿ ಅಂತೀವಿ. ಸೊ ಏನಂತ ಹೇಳಿದ್ರೆ ಮೇನ್ ಪರ್ಪಸ್ ಅದು ಬರೋದು, ಅಪ್ಪ ಅಮ್ಮ ಬಂದ್ಬಿಟ್ಟು ಕರೆಕ್ಟ್ ಆಗಿ ಫೀಡ್ ಕೊಡ್ದಿರ ಹೋಗುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಅದಕ್ಕೆ ನೀವು ಎರಡೆರಡು ಮರಿ ಮಾರಿಸಿದ್ರೆ, ಸೊ ಅದಕ್ಕೆ ಬಂದ್ಬಿಟ್ಟು ಒಂದ್ ಮರಿಗೆ ಜಾಸ್ತಿ ತಿನ್ಸುತ್ತೆ, ಇನ್ನೊಂದ್ ಮರಿ ಕಮ್ಮಿ ತಿನ್ಸುತ್ತೆ. ಸೊ ಇದಕ್ಕೆಲ್ಲ ನೀವು ಏನು ಸೊಲ್ಯೂಷನ್ ಬ್ರೋ ಅಂತ ಹೇಳಿದ್ರೆ, ನೀವು ಅಡಿಷನಲ್ ಆಗಿ ಅದೊಂದು 6 ಡೇಸ್ ಇಲ್ಲಾಂದ್ರೆ 7 ಡೇಸ್ ಸ್ವಲ್ಪ ಮರಿ ದೊಡ್ಡ ಸೈಜ್ ಆಗಿದ ತಕ್ಷಣ ನೀವು ಕಡಲೆಕಾಲ್ನ ಹೊಡಿಯೋ ಸ್ಟೇಜ್ ಬರ್ಬೇಕು, ಬಾಯ್ ಓಪನ್ ಮಾಡಿ. ಸೊ ನೀವು ಅಡಿಷನಲ್ ಆಗಿ ಕಡಲೆಕಾಲೇ ಇರ್ಲಿ, ಇಲ್ಲ ಅಂತ ಹೇಳಿದ್ರೆ ನಮ್ ಫೀಡರ್ ಇಂದ ರಾಗಿ ಹೊಡಿಯೋದೇ ಇರ್ಲಿ, ಸೊ ನೀವು ಅಪ್ಪ ಅಮ್ಮ ತಿನ್ಸೋದ್ ಬಿಟ್ಟು ನೀವು ಅಡಿಷನಲ್ ಆಗಿ ಮಾಡಿದ್ರೆ, ಸೊ ಮರಿಗಳು ಬಂದ್ಬಿಟ್ಟು ಒಳ್ಳೆ ಸೈಜ್ ಅಲ್ಲಿ ಬರುತ್ತೆ, ವೆಯ್ಟ್ ಬರುತ್ತೆ. ಸೊ ಪಾರಲೋಗ್ಲಿ ಎಷ್ಟು ಹೆಲ್ದಿ ಆಗಿ ಬರುತ್ತೋ ನಿಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಆರ್ಸೋವಾಗ. ಸೊ ಇವತ್ತು ಬಂದ್ಬಿಟ್ಟು ಶೀಕ್ಲಿ ಬಂದ್ಬಿಟ್ಟು ಹೆಂಗ್ ಕಾಪಾಡ್ಕೊಬೇಕಂತ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿದೀನಿ. ಸೊ ನಿಮ್ಗೆ ಬೇರೆ ಇದ್ರ ಬಗ್ಗೆ ಪಾರಲೋಗ್ರ ಬಗ್ಗೆ ಏನ್ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಮಾಡ್ಬೋದು.